ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ ಬಂದು ಜೂನ್ 2 ಸುಜಿತ್ ಬರ್ಡೇ ಅಂತ ಹೇಳಿದ್ನಲ್ಲ, ಸುಜಿತ್ಗೆ ಅಂತ ಜಾಮೂನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸ್ವೀಟ್ ಎಲ್ಲ ಸ್ವಲ್ಪ ಕಡಿಮೆನೆ ನಮ್ಮ ಮನೇಲಿ, ಸುಜಿತ್ಗೆ ಇಷ್ಟ, ಹಂಗಾಗಿ ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಈಗಲೇ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸಾಂಬಾರು, ಮಜ್ಜಿಗೆ ಸಾಂಬಾರು, ಬಟ್ಟೆ ಬೇರೆ ವಾಶ್ ಹಾಕಬೇಕು, ನೆನೆಸಿದ್ದೀನಿ. ಟೈಮ್ ಇದ್ದಾಗ ಈ ಥರ ಉಜ್ಜಾಕ್ತೀನಿ, ಇಲ್ಲ ಅಂತಂದರೆ ಕ್ಲೀನ್ ಆಗಲ್ಲ, ಅದಕ್ಕೋಸ್ಕರ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ಸೂಜಮ್ಮನ ಬರ್ಡೇ, ಜೂನ್ 2. ಜಸ್ಟ್ ಇವಾಗ ಸ್ವಲ್ಪ ಎಕ್ಸಸೈಸ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ತೋರಿಸ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಸ್ಕೂಲ್ ಟೈಮ್ ಅಡ್ಜಸ್ಟ್ ಆಗಬೇಕು, ಜೊತೆಗೆ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಪುಟ್ಟದೊಂದು ಕೇಕ್ ತಂದು ಸುಜಿತ್ಗೆ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೊಸ ಬಟ್ಟೆ ತಂದಿದ್ದೀನಿ, ಕೇಕ್ ಒಂದು ತರಿಸ್ಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ನಾಳೆ ಸಂಕಷ್ಟಹರ ಚತುರ್ಥಿ, ನಾಡಿದ್ದು ರಾಯರವಾರ. ಸೊ ಯಾವ್ಯಾವ್ದು ಮಾಡೋದು ಗೊತ್ತಿಲ್ಲ. ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಸುಜಿತ್ಗೆ ಬರ್ಡೇ ಇರೋದ್ರಿಂದ ಸ್ಪೆಷಲ್ ಏನು ಮಾಡ್ತಾಯಿಲ್ಲ, ಜಾಮೂನ್ ಮಾಡ್ತಾಯಿದ್ದೀನಿ ಅವನಿಗಿಷ್ಟ ಅಂತ. ಸೊ ನಿಮ್ಮೆಲ್ಲರ ಶುಭ ಹಾರೈಕೆ, ಪ್ರೀತಿ, ಆಶೀರ್ವಾದ ಎಲ್ಲನೂ ಕೂಡ ನಮ್ಮ ಸುಜು ಬಂಗಾರಮ್ನಲ್ಲಿ ಇರಲಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು, ದೇವ್ರ ಬ್ಲೆಸ್ಸಿಂಗ್ಸು, ನಿಮ್ಮ ಒಂದು ಆಶೀರ್ವಾದನೂ ಸುಜಿತ್ಗೆ ಭಾಳ ಮುಖ್ಯ. ಸೊ ನೀವು ಕೂಡ ಎಲ್ಲರೂ ನಮ್ಮ ಸುಜು ಬಂಗಾರಂಗೆ ವಿಶ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸುಜಮ್ಮ ನೋಡಿ, ಇವತ್ತು ಬರ್ಡೇ. ಸೂಜಮ್ಮ ಅವ್ರ ಪಪ್ಪನ ಹತ್ರ ಕೂತ್ಕೊಂಡು ತಿಂಡಿ ತಿಂತಿದೆ. ಅವ್ನ ಫೇವ್ರೆಟ್ ಇವತ್ತು ಪಲಾವ್ ಮಾಡಿದ್ದೀನಿ, ಜಾಮೂನ್ ಮಧ್ಯಾಹ್ನ ಮಾಡೋಣ ಅಂತ. ನೋಡಿ, ಸೂಜು ಬಂಗಾರ ಸ್ಕೂಲ್ಗೆ ಹೋಗ್ತಾ ಇದೆ ರೆಡಿಯಾಗಿ. ಇದು ಬರ್ಡೇ ಡ್ರೆಸ್ಸು, ಹೊಸ ಶೂ, ಹೊಸ ಡ್ರೆಸ್ ಹಾಕ್ಕೊಂಡು ಚಾಕ್ಲೇಟ್ ಎಲ್ಲ ತೊಗೊಂಡು ಸ್ಕೂಲ್ಗೆ ಹೋಗ್ತಾ ಇದೆ. ಚಿಚಿ ಅದೇಮ್ಮ ಅಣ್ಣ ಬಿಟ್ಕೊತ ನೋಡಿ. ಸೂಜಮ್ಮ ಇವಾಗ ಸ್ಕೂಲ್ಗೆ ಹೊರಟ್ರು. ಬ್ಯಾಗಲ್ಲಿ ಚಾಕ್ಲೇಟ್ಸ್ ಎಲ್ಲ ತುಂಬಿಸಿ ಕಳಿಸ್ತಾ ಇದ್ದೀವಿ. ಇವತ್ತು ಸೆಕೆಂಡ್ ಡೇ ಸೂಜಮ್ಮಂಗೆ. ಸೊ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಜನ ಫ್ರೆಂಡ್ಸ್ಗಳು ಕೂಡ ಹೇಳ್ತಾಯಿದ್ರು ಅದನ್ನೇ, ಸುಜಿತ್ಗೆ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ನಾನೆಲ್ಲ ಬೈ ಮಾಡೋದು ನಮ್ಮ ಗುಬ್ಬಿನಲ್ಲಿ ರಾಜಾರಾಮಲ್ಲೇ. ಸುಜಿತ್ಗಂತೂ ಪಕ್ಕ ಅಲ್ಲೇ. ತುಮಕೂರಲ್ಲೂ ತರ್ತೀವಿ, ಕಡಿಮೆ, ಜಾಸ್ತಿ ತರೋದು ರಾಜಾರಾಮಲ್ಲಿ. ಇತ್ತೀಚೆಗಂತೂ ನೋಡಿ, ಇವತ್ತಿನ ತಿಂಡಿ ಬಂದು ಇದು ರಾಗಿ ಮಾಲ್ಟು ಜೊತೆಗೆ ಪಪ್ಪಾಯ. ಆಮೇಲೆ ಸುಜಿತ್ಗೆ ನಾವು ಮಂಗಳವಾರ ಬಂದು ಅವ್ರಿಗೆ ಮೊಳಕೆ ಕಟ್ಟಿದ ಕಾಳು ಹೇಳಿರ್ತಾರೆ. ಸೊ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಡ್ತೀನಿ. ಸೊ ಸುಜಿತ್ ಸ್ಕೂಲ್ ಇದ್ದರೆ ನನಗೇನು ಡಯಟ್ ಫಾಲೋ ಮಾಡೋಕ್ಕೆ ತೊಂದರೆ ಇಲ್ಲ, ಯಾಕೆಂದರೆ ಎಲ್ಲ ಅವರು ಕೂಡ ಅಂಥ ಐಟಮ್ಸೇ ಹೇಳಿರ್ತಾರೆ. ನನಗಿಂತ ನಮ್ಮ ಸೂಜಮ್ಮಂಗೆ ಫಾಲೋವರ್ಸು, ಫ್ಯಾನ್ಸು ಜಾಸ್ತಿ. ತುಂಬ ಜನ ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ ವಿಶ್ ಮಾಡ್ತಿದ್ದೀರಾ, ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಸಂಜೆ ದೇವಸ್ಥಾನಕ್ಕೆ ಹೋಗೋಣ, ಸ್ಕೂಲ್ಗೆ ಹೋಗಿ ಬರಲಿ, ಚಾಕ್ಲೇಟ್ ಎಲ್ಲ ಹಂಚ್ಬಿಟ್ಟು ಅಂತ ಸ್ಕೂಲಿಗೆ ಕಳಿಸಿದ್ದೀವಿ. ಸಂಜೆ ಸ್ವಲ್ಪ ಬೇಗ ಕರ್ಕೊಂಬಂದು ದೇವಸ್ಥಾನಕ್ಕೆ ಹೋಗಬೇಕು. ಸಣ್ಣದಾಗಿ ಒಂದು ಕೇಕ್ ಕಟ್ ಮಾಡ್ಸೋಣ ಅಂತ. ಜಾಮೂನ್ ಮಾಡಿ ತುಂಬ ದಿವಸ ಆಗಿತ್ತು. ಜಾಮೂನ್ ಆ್ಯಕ್ಚುಲಿ ಮಾಡೋದೇ ಸುಜಿತ್ಗೋಸ್ಕರ. ಸುಜಿತ್ತೆ ತುಂಬ ಇಷ್ಟಪಡೋದು. ತಲೆ ಸ್ನಾನ ಮಾಡ್ಬಿಟ್ಟೆ. ಇವತ್ತಿನ ದೇವಸ್ಥಾನಕ್ಕೆ ಹೋಗ್ಬೇಕು, ಗುಬ್ಬಿಯಪ್ಪ ಅವ್ರ ದೇವಸ್ಥಾನಕ್ಕೆ. ಒಂದೇ ಸಮ ತಲೆ ಸ್ನಾನ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾಳೆ ಸಂಕಷ್ಟಿ, ನಾಡ್ದು ರಾಯರ ಪೂಜೆ. ಈ ಒಂದೇ ಸಮ ಮಾಡಬೇಕಲ್ಲಪ್ಪ, ತಲೆ ಕೂದಲೆಲ್ಲ ಉದುರೋಗುತ್ತೆ ಡೈಲಿ ಸ್ನಾನ ಮಾಡಿದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ. ಯಾಕೆಂದರೆ ಇವತ್ತು ಮಾಡಿದ್ರು ಆಗಿತ್ತು. ಸಂಡೇ ನಾನ್ ವೆಜ್ ತಿಂದಿದ್ವಲ್ಲ, ದೇವಸ್ಥಾನಕ್ಕೆ ಹೆಂಗೆ ಹೋಗೋದು ನಾನ್ ವೆಜ್ ತಿಂದ್ಬಿಟ್ಟು, ಅದಕ್ಕೋಸ್ಕರ ತಲೆ ಸ್ನಾನ ಮಾಡಿಕೊಂಡೆ. ಅಷ್ಟರಲ್ಲಿ ನೆಂದಿರುತ್ತೆ, ಅಷ್ಟರಲ್ಲಿ ರೆಡಿ ಮಾಡಿ ಮುದ್ದೆ ಬೇಕಂತೆ. ನಾಳೆ ಒಂದು ಪ್ರಮೋಷನ್ ವಿಡಿಯೋ ಇದೆ, ಒಪ್ಕೊಂಡಿದ್ದೀನಿ, ಮಾಡಿಕೊಡ್ತೀನಿ. ಇದು ನಮ್ಮ ಗುಬ್ಬಿನಲ್ಲೇ ಮೇಕಪ್ದು, SK ಮೇಕಪ್ ಸ್ಟುಡಿಯೋ ಆ್ಯಂಡ್ ಬ್ಯೂಟಿ ಸೆಲೂನ್ ಅಂತ ನಮ್ಮ ಗುಬ್ಬಿನಲ್ಲೇ ಇರೋದು. ಪ್ರಥಮ್ ಗ್ಯಾಸ್ ಆಫೀಸ್ ಇದೆಯಲ್ಲ, ಅದು ಆಪೋಸಿಟೇ ಬರುತ್ತೆ. ಸೊ ನೋಡೋಣ ಅವ್ರ ಮೇಕಪ್ ಹೇಗಿರುತ್ತೆ. ನಿಮಗೇನಾದರೂ ಇಷ್ಟ ಆದರೆ ಖಂಡಿತ ಇವ್ರನ್ನ ನೀವು ಬುಕ್ ಮಾಡ್ಕೋಬೋದು ನಿಮ್ಮ ಫಂಕ್ಷನ್ಗಳಿಗೆ ಎಲ್ಲನೂ ಕೂಡ.
ಸೊ ಹಂಗಾಗಿ ತುಂಬ ದಿನದಿಂದ ಕೇಳ್ತಾಯಿದ್ರು ಪ್ರಮೋಷನ್ ವೀಡಿಯೋಗೆ. ಸೊ ಫೈನಲಿ ನಾಳೆ ನಾನು ಒಂದು ಟೈಮ್ ಕೊಟ್ಟಿದ್ದೀನಿ, ನೋಡೋಣ ನಾಳೆ ಹೋಗೋಣ. ಅವ್ರದ್ದು ಸುಮಾರು ಕ್ಲಾಸಸ್ಗಳು ಇದೆ, 15 ದಿವಸದ್ದೇನೋ 15 ಡೇಸ್ದು ಬ್ಯೂಟಿಷಿಯನ್ ಕೋರ್ಸ್ ಏನೋ ಮಾಡ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಅವ್ರನ್ನೇ ಕೇಳೋಣ ನಾಳಿನ ವೀಡಿಯೋನಲ್ಲಿ. ಮಿಸ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ಯಾರಿಗಾದ್ರೂ ಮೇಕಪ್ ಬೇಕು ಅಂತಂದರೆ ಖಂಡಿತ ಇವ್ರಿಗೂ ಕೂಡ ಬುಕ್ ಮಾಡ್ಕೊಳ್ಳಿ, ಓಕೆನಾ. ನೋಡೋಣ, ನೋಡಿ ಮೇಕಪ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ಬುಕ್ ಮಾಡ್ಕೊಳ್ಳಿ. ಎಲ್ರಿಗೂ ಸಪೋರ್ಟ್ ಮಾಡಬೇಕಲ್ವ ಹೆಣ್ಮಕ್ಳಾದಮೇಲೆ. ಸೊ ನೋಡೋಣ, ಇಷ್ಟ ನಾಳೆ 11:30ಗೆ ನಾವು ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋ ನಾಳೆ ನೋಡಿರ್ತೀರಲ್ವ, ಖಂಡಿತ ನಾಡ್ದು ಹಾಕ್ತೀನಿ ಅದರದ್ದು ಒಂದು ವಿಡಿಯೋನ ನೋಡ್ಕೊಳ್ಳಿ, ಓಕೆನಾ. ಯಾರಿಗಾದ್ರೂ ಇಷ್ಟ ಆಯಿತು ಅಂತ ಅಂದರೆ ಮೇಕಪ್ಗೆ ಬುಕ್ ಮಾಡ್ಕೊಳ್ಳಿ. ಸೊ ಹೆಣ್ಮಕ್ಳು ಬೆಳೀಲಿ, ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ. ಬಟ್ಟೆ ಉಜ್ಜಬೇಕು ಇವಾಗ. ಮುದ್ದೆ ಆಯಿತು, ಮುದ್ದೆ ಒಂದಾದರೆ ಊಟಕ್ಕೆ ರೆಡಿ ಆಯಿತು, ಮನೆಯವ್ರಿಗೆ ಎಕ್ಸಸೈಸ್ ಮಾಡಬೇಕು. ಸುಜಿತ್ತು ಸ್ಕೂಲ್ ಶುರುವಾದಾಗಿಂದ ಸ್ನೇಹಿತರೆ ನಿಜ 5 ನಿಮಿಷ ಟೈಮ್ ಇಲ್ಲ ನನಗೆ, ರೆಸ್ಟು ಅನ್ನೋದೇ ಇಲ್ಲ. ಅಷ್ಟೊಂದು ಕೆಲಸ, ಬೆಳಗ್ಗೆ 5 ಗಂಟೆಗೆ ಎದ್ರೇ ಕೆಲಸ, ತಿಂಡಿ ಎಲ್ಲ ಮುಗಿಯೋದು. ಸೊ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅದು ಹಿಂಗೆ ಮಾಡ್ತಾಯಿದ್ದೀನೋ ದೇವರಾಣೆ ನನಗಂತೂ ಗೊತ್ತಿಲ್ಲ. ಸೊ ಯಾಕೆಂದರೆ ತುಂಬ ಸ್ಟ್ರೈನ್ ಆಗ್ತಿದೆ, ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ನೋಡಿ. ಇನ್ನು ಸುಜಿತ್ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು. ಸೊ ಮನೆಯವ್ರು ಅದೇ ಹೇಳ್ತಿರ್ತಾರೆ, ಮಧ್ಯಾಹ್ನದಷ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಬೇಗ ಹೇಳ್ತೀಯ ಡೈಲಿ, ಸ್ವಲ್ಪ ನಿದ್ದೆಗೆಟ್ರೆ ಫೇಸ್ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಇನ್ನು ಕಮೆಂಟ್ಗಳಿಗೆಲ್ಲ ರಿಪ್ಲೈ ಮಾಡಿ, ಆಗಲ್ಲ, ತುಂಬ ಕಷ್ಟ ಆಗ್ತಿದೆ. ವೀಡಿಯೋಸ್ ರೆಡಿ ಮಾಡಿ, ವೀಡಿಯೋಸ್ಗೆಲ್ಲ ವಾಯ್ಸ್ ಓವರ್ ಕೊಟ್ಟು ಎಲ್ಲನೂ ಮಾಡಿ ನಂಗೆ ಮಲಗೋ ಅಷ್ಟರಲ್ಲಿ 11:30 12 ಗಂಟೆ ಆಗುತ್ತೆ. ಇನ್ನು ಅಷ್ಟೊತ್ತಿಗೆ ಮಲಗಿ ನಾನು ಮತ್ತೆ ಆಲೆ 5 ಗಂಟೆಗೆ ಹೇಳಬೇಕು. ತುಂಬ ರಿಸ್ಕಿ ಅನ್ನಿಸ್ತಿದೆ ಇತ್ತೀಚೆಗಂತೂ. ಸೊ ಕೆಲವೊಂದು ಬಟ್ಟೆಗಳು ಈ ಥರ ಟೈಮ್ ಇದ್ದರೆ, ಮೇಯ್ನಾಗಿ ನಾನು ಹೇಳೋದು, ಟೈಮ್ ಇದ್ದರೆ ನೆನೆ ಹಾಕ್ಬಿಟ್ಟು ಹಿಂಗೆ ಉಜ್ಜೆ ಹಾಕ್ಬಿಡ್ತೀನಿ. ಟೈಮ್ ಇಲ್ಲ ಅಂದರೆ ಡೈರೆಕ್ಟ್ ಹಾಗೆ ಹಾಕ್ತೀನಿ. ಸೊ ಇವಾಗೆಲ್ಲ ದೇವ್ರ ಪೂಜೆ ಮಾಡಿ, ಇವತ್ತು ಹೇಳಿದ್ನಲ್ಲ ಸೂಜಿ ಬರ್ತಡೇ ಇರೋದ್ರಿಂದ ದೇವ್ರ ಪೂಜೆ ಮಾಡಿ, ಬಟ್ಟೆಗಳನ್ನ ನೆನೆ ಹಾಕಿ, ಅಡುಗೆ ಮಾಡಿ, ಮನೆಯವ್ರಿಗೆ ಏನೋ ಜ್ಯೂಸ್ ಮಾಡಿಕೊಟ್ಟು, ಮನೆಯವ್ರಿಗೆ ಎಕ್ಸಸೈಸ್ ಮಾಡಿಸಿ, ಎಷ್ಟು ಕೆಲಸ ಅಂತೀರಾ. ಮತ್ತು ಇವತ್ತು ಮಜ್ಜಿಗೆ ಸಾರು ಮುದ್ದೆ. ಸೊ ಮಧ್ಯಾಹ್ನದ ಹೊತ್ತು ಏನು ತಿಂತೀನಿ ಅಂತ ರೊಟೀನಲ್ಲಿ ತೋರಿಸ್ತೀನಿ ನೋಡಿ. ಸೊ ನನ್ನ ವ್ಯೂವರ್ಸ್ ಎಲ್ಲ ಹೇಗೆ ನನ್ನನ್ನು ಫಾಲೋ ಮಾಡ್ತಾ ಇರ್ತಾರೆ ಅಂದರೆ, ಕೆಲವೊಬ್ಬರಂತೂ ನನ್ನೆಲ್ಲ ವೀಡಿಯೋಸ್ನು ಫುಲ್ಲಾಗಿ ನೋಡ್ತಾರೆ. ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ, ಶ್ವೇತಾ ಅವರು ಇನ್ನೋರೆಲ್ಲ ಅವ್ರ ಶಾಪಲ್ಲಿ 1000ಗೆ 5 ಕೊಡ್ತಾ ಇದ್ದಾರೆ ಅಂತ ಹೇಳಿದೆ. ಸೊ ಎಲ್ಲೋ ಒಂದು ಕಡೆ ಸಣ್ಣದಾಗಿ ನಾನು ಅದನ್ನು ತೋರಿಸಿದ್ದೆ. ಸೊ ಅದನ್ನು ಅಪ್ಡೇಟು ತೊಗೊಂಡು ಸುಮಾರಷ್ಟು ಜನ ಫೋನ್ ಮಾಡಿ, ಶ್ವೇತಾ ಮೇಡಮ್ ಹಾಕಿದ್ರು, ಇದೆಯಾ ಅಂತ ಕೇಳ್ತಿದ್ದಾರೆ. ಖಂಡಿತ ನಿಮಗೋಸ್ಕರನಾರ ಆಗಲಿ ನಾನು ಅವ್ರನ್ನ ಕೇಳಿ ಖಂಡಿತ ನಿಮಗೋಸ್ಕರ ಅಪ್ಡೇಟ್ ಕೊಡ್ತೀನಿ. ಆಮೇಲೆ ಬೇಕಿದ್ರೆ ನೀವು ಅವ್ರಿಗೆ ಕಾಲ್ ಮಾಡಿ, ಹೇಗೂ ಫೋನ್ ನಂಬರ್ ಎಲ್ಲರ ಹತ್ರನೂ ಇದೆ ಶ್ವೇತಾ ಅವ್ರದ್ದು. ಆಮೇಲೆ ಕಾಲ್ ಮಾಡಿ ಖಂಡಿತ ನೀವು ಇನ್ನರ್ಸ್ ಎಲ್ಲ ನೀವು ಬುಕ್ ಮಾಡ್ಕೋಬೋದು. ಸೊ ಇನ್ನರ್ಸ್ ಎಲ್ಲನೂ ಕೂಡ ತಂದಿರ್ತಾರೆ, ಬಟ್ ವೀಡಿಯೋನಲ್ಲಿ ಅವ್ರು ತೋರಿಸಲ್ಲ, ಗೊತ್ತಲ್ಲ, ಬ್ಯಾಡ್ ಕಮೆಂಟ್ಗಳು ಬರ್ತವೆ ಅಂತ ತೋರಿಸಲ್ಲ. ಸೊ ನೋಡಿ, ಹಂಗೂ ಹಿಂಗೂ ಆಯಿತು. ಬಟ್ಟೆಗೆಲ್ಲ ಉಜ್ಜಿ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಬೇಕು. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ, ಸುಜಿತ್ ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ, ರೋಹಿತ್ ಕೇಕ್ ಆರ್ಡ್ರ್ ಕೊಟ್ಟು ಬಂದಿದ್ದಾನೆ. ಕೇಕು ತೊಗೊಂಬಂದು ಎಲ್ಲ ರೆಡಿ ಮಾಡಿ ಇಡಬೇಕು. ಸೊ ನಿಮ್ಗೆ ಗೊತ್ತೇ ಇದೆ, ನಾನೇನು ತುಂಬ ಏನು ಸೆಲೆಬ್ರೇಟ್ ಮಾಡಲ್ಲ, ಸಿಂಪಲಾಗಿ ಮಾಡ್ತೀವಿ ಅಷ್ಟೇ. ಊಟ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಈ ಥರದ್ದೆಲ್ಲ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಡ್ಬೇಕು. ಈ ಥರ ಕಡಲೆಕಾಳು, ಹೆಸರು ಕಾಳು, ಮುದ್ದೆ, ಮಜ್ಜಿಗೆ ಸಾಂಬಾರು ನೋಡಿ ಏನು ಅದ್ಭುತವಾದ ಕಾಂಬಿನೇಷನ್ನು ಅಂತೀರ. ಈ ಊಟದ ಮುಂದೆ ಯಾವುದೇ 5 ಸ್ಟಾರ್ ಊಟ ಕೊಟ್ರು, 5 ಸ್ಟಾರ್ ಹೋಟ್ಲದ್ದು ಊಟ ಕೊಟ್ರು ಬೇಡ ನನಗೆ. ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ. ಮನೆ ಊಟ ಯಾವತ್ತಿದ್ರು ಬೆಸ್ಟ್ ಅಲ್ವಾ ಸ್ನೇಹಿತರೆ. ಅದಕ್ಕೆ ನಾನು ನಿಮ್ಗೆಲ್ರಿಗೂ ಹೇಳ್ತಾ ಇರ್ತೀನಿ, ಸೊ ಮನೆ ಊಟ ಮಾಡಿ ವೆಯ್ಟ್ ಲಾಸ್ ಮಾಡೋ ಅಂಥವ್ರು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸೊ ಒಂದು ಮುದ್ದೆ ತಿಂದರೆ ಮುಗೀತು, ಅನ್ನ ಅಲ್ಲಿ ಕ್ಲೋಸು, ತಿನ್ನೋಕ್ಕಾಗಲ್ಲ. ಇನ್ನು ಸೂಜಮ್ಮ ಸ್ಕೂಲಿಂದ ಬಂದರು, ಕೈಕಾಲು ಮುಖ ತೊಳೆಸಿ ಅವ್ನಿಗೆ ಊಟ ಮಾಡಿಸಿ ನಾನು ಡ್ರೆಸ್ ಹಾಕ್ಕೊಂಬಂದೆ. ಇದೆ ಆಲ್ರೆಡಿ ನೀವು ಡ್ರೆಸ್ನ ನೋಡಿದ್ದೀರಾ, ಶ್ವೇತಾ ಅವ್ರ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಇವಾಗ ಹಾಕ್ಕೊಂಬಂದಿದ್ದೀನಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಸುಜಿತ್ಗೆ ರೋಹಿತ್ತು ಕೇಕ್ ರೆಡಿ ಮಾಡ್ತಿದ್ದಾನೆ. ಪುಟ್ಟದೊಂದು ಕೇಕ್ ತಂದಿದ್ದೀವಿ. ವೈಟ್ ಡ್ರೆಸ್ ಹಾಕ್ತೆ ಸುಜಿತ್ಗೆ ಇವತ್ತು. ಅವನಿಗೆ ವೈಟ್ ಡ್ರೆಸ್ಸು ಭಾಳ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ವೈಟು ಶರ್ಟ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ.
ಸೊ ಹಾಗಾಗಿ ಸ್ವಲ್ಪ ದೊಡ್ಡದೇ ತಂದುಬಿಟ್ಟಿದ್ದೀನಿ, ದೊಗ್ಲೆ ಕಾಣಿಸ್ತಿದೆ. ಸೊ 3 ದಿವಸಕ್ಕೂ ಟೈಟ್ ಆಗ್ತಿರುತ್ತೆ, ಅದಕ್ಕೆ ಬೇಜಾರಾಗಿ ಸುಮ್ಮನೆ ದೊಡ್ಡದೇ ತಂದು ಹಾಕಿ ಕೂರಿಸಿದ್ದೀನಿ ನೋಡಿ. ಇವಾಗ ಇದು ಬೇಡ ಅಂತ ಚೇಂಜ್ ಮಾಡಿಬಿಟ್ಟು ಬೇರೆದು ಹಾಕೋತಾನೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಅಪ್ಪ ಸುಚು ಏನು ಗೊತ್ತಾ, ಈ ಕಾಲಕ್ಕೆ ಹೇಗಿರಬೇಕು ಹಾಗೆ ಪಕ್ಕ ಅಪ್ಡೇಟ್ ಆಗಿದ್ದಾನೆ. ಈ ಫೋಟೋಗಳಿಗೆ ಫೋಸ್ ಕೊಡೋದಾಗಲಿ ಪ್ರತಿಯೊಂದು ಇಂಥದ್ದು ಗೊತ್ತಿಲ್ಲ ಅನ್ನಂಗಿಲ್ಲ. ಸೂಜಮ್ಮಂಗೆ ಎಲ್ಲ ಗೊತ್ತು, ತುಂಬ ಟ್ಯಾಲೆಂಟ್ ಇದ್ದಾನೆ ಸೂಜಿತ್ತಂತೂ, ತುಂಬ ಶಾರ್ಪ್ ಮೈಂಡ್. ಸೊ ಎಲ್ಲರೂ ಹೇಳ್ತಿರ್ತಾರೆ ಅಮ್ಮ ಏನು ಕಮ್ಮಿನ, ಹಂಗಾಗಿ ಮಗನೂ ಶಾರ್ಪ್ ಅಂತ. ಒಂದು ಕಡೆಯಿಂದ ನೋಡಿದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಹೀಗೆ ಇದ್ನಂತ ಅಮ್ಮ ಹೇಳ್ತಿರ್ತಾರೆ ಯಾವಾಗಲೂ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಸುಜಿತ್ ಥರನೇ ಅವ್ರ ಅಮ್ಮ ಇದ್ದಿದ್ದು, ಗುಂಡಿಗೆ ಹಿಂಗೇನೆ ಇದ್ದಿದ್ದು. ಆಮೇಲೆ ಬೆಳೀತಾ ಸಣ್ಣ ಆದ್ಲು ಅಂತ ಅಮ್ಮ ಈಗಲೂ ಹೇಳ್ತಾರೆ ಸೂಜು ನೋಡಿದಾಗ. ಅವನ ಖುಷಿ ನೋಡಿ ಅಲ್ಲಿ, ಈ ಖುಷಿ ಮುಂದೆ ಎಷ್ಟು ಕೋಟಿ ತಂದಿಟ್ರು ಬೇಡ ಅನಿಸುತ್ತೆ ಮಕ್ಳು ಖುಷಿ ಮುಂದೆ. ಅವ್ನ ಖುಷಿ ನೋಡಿ. ಇನ್ನು ಸೆಲೆಬ್ರೇಟ್ ಮಾಡಿ ಅಣ್ಣಂಗೆ ತಿನ್ನಿಸಿ ಅವ್ರ ಪಪ್ಪಂಗೆ ತಿನ್ನಿಸಿ ಆಮೇಲೆ ಟೈಮ್ ಒಂದು 5:30ಗೆ ರೋಹಿತ್ತು ಇದ್ರ ಹತ್ರ ಬಿಡ್ತೀನಿ, ದೇವಸ್ಥಾನದ ಹತ್ರ. ಬರ್ತಾ ಆಟೋಲ್ಲಿ ಬಂದ್ರಿ, ನಾನು ಜಿಮ್ಗೆ ಹೋಗ್ಬೇಕಲ್ವ, ಹೆಂಗೂ ಬಿಡ್ತೀನಿ ಅಂತ ಅಂದ ರೋಹಿತ್ತು. ಸರಿ ಅಂತ ಹೇಳಿಬಿಟ್ಟು ಅವ್ರ ಪಪ್ಪಂಗೆ ತಿನ್ನಿಸ್ತಾ ಇದ್ದಾನೆ ನೋಡಿ. ಸರಿ ಅಂತ ಹೇಳಿಬಿಟ್ಟು ಹೊರಟ್ವಿ. ಇದೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು, ಚಿಕ್ಕದಾಗಷ್ಟೇ ಸೆಲೆಬ್ರೇಷನು. ಸುಜಿತ್ಗೆ ಕೇಕು ಅಂದರೆ ಏನು ಇಷ್ಟ ಅಂತೀರ, ರೋಹಿತ್ಗೂ ಹಿಂಗೇನು ಚಿಕ್ಕ ವಯಸ್ಸಲ್ಲಿ ಕೇಕ್ ಅಂದರೆ ಬಹಳ ಇಷ್ಟ. ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಕೇಕ್ ಅಂದರೆ ಇಷ್ಟ ಇರುತ್ತೆ. ನಾನು ಬಂದೆ ನಮ್ಮ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ತುಂಬ ಮಳೆ ಬರೋ ಥರ ಆಗಿದೆ. ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಒಳಗಡೆ ಬಂದ್ವಿ. ಆಲ್ಮೋಸ್ಟ್ ಹೋಗ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಸೊ ಬನ್ನಿ ಹೋಗೋಣ, ಸ್ವಾಮಿ ದರ್ಶನ ಮಾಡ್ಕೊಂಬರೋಣ. ನಾನು ತುಂಬ ದಿನ ಆಗಿತ್ತು ಪೂಜೆ ಮಾಡಿಸಿ. ಇನ್ನು ಪೂಜೆ ಎಲ್ಲ ಆಯಿತು, ಜನ ಏನೂ ಇರಲಿಲ್ಲ. ನಾನು ಅಂದ್ಕೊಂಡೆ 6 ಗಂಟೆಗೆ ಪೂಜೆ ಅಂತ. ಇವತ್ತೇನೋ ಗೊತ್ತಿಲ್ಲ, ಬೇಗನೆ ಪೂಜೆ ಮಾಡಿ ಓಪನ್ ಇತ್ತು ದೇವಸ್ಥಾನ. ಪೂಜೆ ಎಲ್ಲ ಮುಗಿಸಿ ಕೂತಿದ್ರು, ಜನ ಏನು ಇರಲಿಲ್ಲ. ಸೊ ಒಂದು ಇಬ್ಬರು ಇದ್ರು ಅಷ್ಟೇ. ಸೊ ನಾನು ಬಂದು ಪೂಜೆ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಕೂತಿದ್ದೀನಿ. ಸೂಜಮ್ಮನ ಕತೆ, ಅವನು ಮನೇಲಿದ್ದರು, ದೇವಸ್ಥಾನದಲ್ಲಿದ್ದರು, ಎಲ್ಲಿದ್ದರೂ ಅವ್ನಿಗೊಂದೇ ಫೀಲು. ಆಟ ಆಡೋದು, ತೀಟೆ ಮಾಡೋದು ನೋಡಿ. ಕಂಬಿಗಳ ಮೇಲೆಲ್ಲ ಹತ್ತಿ ನಡ್ಕೊಂಡು ಹೋಗೋದು, ಒಂದು ಸೆಕೆಂಡು ಕೂರಲ್ಲ. ಸೊ ನನಗೇನು ಭಯ ಅಂದರೆ ಅಲ್ಲಿ ವಿಭೂತಿ ಇಟ್ಟಿದ್ದಾರಲ್ಲ, ಎಲ್ಲೋಗಿ ಉಲ್ಡಿಸ್ಬಿಡ್ತಾನೋ ಅಂತ ಭಯ. ಸೊ ಅದೆಲ್ಲ ಮಾಡಿಬಿಡುತ್ತೆ ಒಂದೊಂದು ಸಲ, ಅದಕ್ಕೋಸ್ಕರ ನೋಡ್ತಾನೇ ಇರ್ತೀನಿ. ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೊಂಡು ದೇವಸ್ಥಾನದಲ್ಲಿ ಅಲ್ಲಿಂದ ಆಟೋದಲ್ಲಿ ಹೊರಟ್ವಿ. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಸೊ ನಮ್ಮ ಸೂಜಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಯಾರೆಲ್ಲ ವಿಶ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೊತ್ತಲ್ಲ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ.